ಇವತ್ತಿನ ರೆಸಿಪಿ ನರ್ಸಂಗಿ ಮಂಡಕ್ಕಿ ಮತ್ತು ಈರುಳ್ಳಿ ಬಜ್ಜಿ. ಇವತ್ತಿನ ಮಾಡಿ ತೋರಿಸ್ತೀನಿ, ಮಾಡೋಣ ಬನ್ನಿ. ಇವತ್ತು ನಾವು ನರ್ಸಂಗಿ ಮಂಡಕ್ಕಿನ ಮಾಡೋಣ. ಇದಕ್ಕೆ ನಾನು ಆಲ್ರೆಡಿ ಶೇಂಗಾ ಪುಟಾಣಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ, ಕರಿಬೇವನ್ನ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಒಗ್ಗರಣೆನ ತೋರಿಸ್ತೀನಿ. ಇವಾಗ ಈ ರೀತಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಜೀರಿಗೆ, ಫ್ರೈ ಆದಮೇಲೆ ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಳ್ಳಿ. ಇದಕ್ಕೇನೆ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಫ್ರೈ ಆಗಬೇಕು. ಈ ರೀತಿ ಫ್ರೈ ಆದ ನಂತರ ಸ್ವಲ್ಪ ಅರಿಶಿನ, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಿಮಗೆ ರುಚಿಗೆ ತಕ್ಕಂಗೆ ಉಪ್ಪು ಹಾಕಿ ಕಲಸಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ. ಈ ಒಗ್ಗರಣೆನ ಈ ಮಂಡಕ್ಕಿಗೆ ಹಾಕೊಂಡ್ಬಿಡಿ. ಇದೆಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಈಗ ಇದಕ್ಕೆ ನಾನು ಪುಟಾಣಿ ಪೌಡ್ರನ್ನ ಮೊದಲೇ ಮಾಡಿಟ್ಕೊಂಡಿದ್ದೆ. ಸ್ವಲ್ಪ ಪುಟಾಣಿ ಪೌಡರ್, ಸ್ವಲ್ಪ ಸಕ್ಕರೆ ಪುಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ. ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿನ ಮಿಕ್ಸ್ ಮಾಡಿ. ಈಗ ನರ್ಸಂಗಿ ಮಂಡಕ್ಕಿ ರೆಡಿ ಆಗಿದೆ. ಇದ್ರ ಜೊತೆ ನಾನು ನಿಮಗೆ ಬಜ್ಜಿನೂ ಮಾಡಿ ತೋರಿಸ್ತೀನಿ. ಎರಡೂ ಸರ್ವ್ ಮಾಡಿ ತೋರಿಸ್ತೀನಿ. ಇವತ್ತು ಬಜ್ಜಿ ಮಾಡೋಣ, ಚುಮ್ಮರಿ ಜೋಡಿ. ಇದಕ್ಕೆ ನಾನು ಆಲ್ರೆಡಿ ಆನಿಯನ್ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ. ಇದಕ್ಕೆ ಕಡಲೆ ಹಿಟ್ಟನ್ನ ಹಾಕಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇದನ್ನು ಮೊದಲು ಡ್ರೈ ಆಗಿ ಹಾಗೆ ಮಿಕ್ಸ್ ಮಾಡಿ. ಈಗ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ಇವಾಗ ನಾನು ಎಣ್ಣೆ ಬಿಸಿ ಇಟ್ಟಿದ್ದೀನಿ. ಬಜ್ಜಿ ಹಿಟ್ಟು ಕೂಡ ಈ ರೀತಿ ರೆಡಿ ಇದೆ. ಇದನ್ನು ಫ್ರೈ ಮಾಡೋಣ. ಎಣ್ಣೆ ಬಿಸಿ ಆದಮೇಲೆ ಬಜ್ಜಿ ಇನ್ನೇನು ಬಿಡ್ತೀವಿ ಎಣ್ಣೆಗೆ ಅನ್ನುವಾಗ ಸ್ವಲ್ಪ ಸೋಡಾ ಹಾಕ್ಕೊಳ್ಳಿ. ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ಎಣ್ಣೆ ಕಾದಿದೆ, ಅದಕ್ಕೆ ಬಜ್ಜಿ ಬಿಡೋಣ ಈ ಜೊತೆ.
ಈ ರೀತಿ ಹೈ ಫ್ಲೇಮ್ನಲ್ಲಿ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಬಜ್ಜಿ ಫ್ರೈ ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದ್ದಾವೆ. ಗ್ಯಾಸ್ನ ಲೋ ಫ್ಲೇಮ್ ಮಾಡಿಕೊಂಡು ಈ ರೀತಿ ಸೈಡಲ್ಲಿ ಇಟ್ಕೊಳ್ಳಿ. ಇದೇ ರೀತಿ ಎಲ್ಲದನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ. ಇವಾಗ ನೋಡಿ ಇಷ್ಟು ಬಜ್ಜಿನ ಫ್ರೈ ಮಾಡಿದ್ದೀನಿ. ನರ್ಸಂಗಿ ಮಂಡಕ್ಕಿ ಮತ್ತು ಬಜ್ಜಿನ ಎರಡು ಸರ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ ನರ್ಸಂಗಿ ಮಂಡಕ್ಕಿ ಮತ್ತು ಬಜ್ಜಿ ಹೇಗಿದೆ ಟೇಸ್ಟ್ ನೋಡು ಚಿನ್ನಿ ಕುಂಡ ಟೇಸ್ಟ್ ಹೆಂಗಾಗಿದೆ ಬಜ್ಜಿ ಹೆಂಗಾಗೈತೆ ಚಿನ್ನಿ?